ಒಬ್ಬನೇ ಹೋಗ್ತಾ ಇದ್ದೆ. ಫೈನಲಿ ಅಮಿತ್ ಸಿಗ್ದ. ಅಮಿತ್ ನೆನೆ ನಮ್ಮ ಕ್ಯಾಬ್ ಜೀಪಲ್ಲಿ ಬಂದಿದ್ದಲ್ಲ, ಅವನೇ ಅಮಿತ್ತು. ಅವನು ಸಿಗ್ದ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಯಾರೂ ಇಲ್ಲ ಅಂದ್ಕೊಂಡಿದ್ದೆ ಟ್ರೆಕ್ಕಲ್ಲಿ. ಯಾರೂ ಸಿಗಲ್ವೇನೋ ಟ್ರೆಕ್ಕಲ್ಲಿ. ಒಬ್ಬನೇ ಹೋಗ್ಬೇಕೇನೋ ಅಂದ್ಕೊಂಡಿದ್ದೆ. ಫೈನಲಿ ಅಮಿತ್ ಸಿಗ್ದ. ಸೊ ಆನ್ ದ ವೇ ಟ್ರಯಲಲ್ಲಿ ನೋಡಿ, ಇಲ್ಲಿ ಫ್ಲೋ ಆಗ್ತಿರೋ ವಾಟರ್ನ ಕುಡಿತಾ ಇದ್ದಾರೆ. ನಾನು ಕೇಳಿದೆ ಕುಡಿಬೋದು ಅಂತ. ಅವ್ರು ಹೇಳಿದ್ರು ನಿಮ್ಮ ಇಮ್ಯೂನ್ ಸಿಸ್ಟಮ್, ಇಫ್ ಯುವರ್ ಇಮ್ಯೂನ್ ಸಿಸ್ಟಮ್ ಇಸ್ ಗುಡ್ ಯು ಕ್ಯಾನ್ ಡ್ರಿಂಕ್. ನನಗೆ ಯಾಕೋ ಬೇಡ ಅನಿಸ್ತಾ ಇದೆ. ಹಾಂ, ಥಂಡಿ ಪಾನಿ ಪೀಲ್ನ ಪಾನಿ ಪಿಯೋ. ಓಕೆ, ಬೇಗ ಐ ಡ್ರಿಂಕ್. ನೋಡೋಣ, ಕುಡಿತೀನಿ ನೀರು, ಏನು ಆಗಬಾರ್ದು ಅಂತ ಟ್ರೈ ಮಾಡ್ತೀನಿ. ಹಾಂ, Pure water from Himalayas of Nepal, guys. Let's drink water. ಓಕೆ, ಪ್ಯೂರ್ ವಾಟರ್ ಆಫ್ ಹಿಮಾಲಯಾಸ್. ಈ ವಾಟರ್ ಬಂದು ಪ್ಯೂರ್ ಅಂತೆ. ಸೊ ಲೆಟ್ಸ್ ಡ್ರಿಂಕ್. ಐ ಹೋಪ್ ನಥಿಂಗ್ ಹ್ಯಾಪನ್ಸ್ ಟು ಮೀ ಲೇಟರ್. ನನ್ನ ಅಕ್ಕನ್ ಓಂ ನಮಃ ಶಿವಾಯ. ವಾವ್, ಮತ್ತು ಮಿನರಲ್ ವಾಟರ್ಗಿಂತ ಪ್ಯೂರು. This is two. 1, 2, 3. Oh. ಜಿಗ್ಜ್ಯಾಗ್ ವೇಲ್ ನಡೆದ್ರೆ ಈಸಿಯಾಗಿರುತ್ತೆ. ಆ್ಯಂಡ್ ಮೇಕ್ ಶೋರ್ ಈಸಿ ಸ್ಟೆಪ್ಸ್. ನೋ ರಶಿಂಗ್, ನೋ ಪುಷಿಂಗ್, ನೋ ನೀಡ್ ಟು ರಶ್. ಏನು ನಾವು ಬೇಗ ಹೋಗಿ ಅಲ್ಲೇನು ಗೋಲ್ಡ್ ಮೆಡಲ್ ಏನು ತೊಗೊಬೇಕಾಗಿಲ್ಲ. ಈಸಿ ವಾಕಿಂಗ್, ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ವಾಕ್ ಮಾಡಿ. ಡೋಂಟ್ ವರಿ. ಬೇರೆಯವರೆಲ್ಲ ನಿಮ್ಮನ್ನು ಬಿಟ್ಟು ಹೋದರು, ಮುಂದೆ ಹೋಗೋರು ಹೋಗ್ತಾರೆ. ಇದು ನಮ್ಮ ಜರ್ನಿ. ನಮ್ಗೆ ಹೆಂಗೆ ಇದಾಗುತ್ತೋ, ನಮಗಿಷ್ಟ ಆಗುತ್ತೋ, ನಮ್ಗೆ ಯಾವ ರೀತಿ ಅದು ಈ ಜರ್ನಿ ನಾನು ಎಂಜಾಯ್ ಮಾಡ್ತೀನೋ ಅದು ನನಗೆ ಬೇಕು. ಅವನು ಓಡ್ತಾ ಇದ್ದಾನಲ್ಲ ಅಂತ ನಾನು ಓಡೋಕ್ಕಾಗಲ್ಲ. ಮೇ ಬಿ ಹಿಸ್ ಫಿಟ್ನೆಸ್ ಇಸ್ ಗುಡ್, ನಂದಿಲ್ಲ. ಓಕೆ, ನೋ ವರೀಸ್. ನೋಡಿ, ನನ್ನ ಟ್ರೆಕ್ಕಿಂಗ್ಗೆ ಸಾತು ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ನೋಡಿ ಅಲ್ಲಿ ನಾಯಿ 1 ಕಿಲೋಮೀಟ್ರಿಂದ ನನ್ನೇ ಫಾಲೋ ಮಾಡ್ತಾಯಿದೆ ಇದು ನಾಯಿ. ಅದೇ ಯಾರೂ ಇಲ್ಲ ಅಂದಾಗ ಅನ್ಎಕ್ಸ್ಪೆಕ್ಟೆಡಾಗಿ ಯಾರೊಬ್ಬರು ಬರ್ತಾರೆ ನಮಗೆ ಸಾಥ್ ಕೊಡೋದಕ್ಕೆ, ಮುಂದೆ ಕರ್ಕೊಂಡು ಹೋಗೋದಕ್ಕೆ. ಸೊ ಹ್ಯಾವ್ ಸಮ್ ಬಿಲೀಫ್. ಈಗ ಸದ್ಯಕ್ಕೆ ಒಬ್ಬನೇ ಇದ್ದೀನಿ. ಅಮಿತ್ ಸಿಗ್ದ. ಅಮಿತ್ ಮತ್ತು ಇನ್ನೊಬ್ಬ ಫ್ರೆಂಡು, ಅವರು ಬೇರೆ ಕಡೆ ಲೂಕ್ಲಾ ಕಡೆ ಹೋದರು. ಅವರು ರೈಟ್ ತೊಗೊಂಡ್ರಲ್ಲ ಆ ಕಡೆ, ನಾನು ಈ ಕಡೆ ಲೆಫ್ಟ್ ತೊಗೊಂಡೆ ಫಾಗ್ಡಿಂಗೆ. ಸೊ ಇಲ್ಲಿಂದ ನಾನು ಒಬ್ಬನೇ ಹೋಗ್ಬೇಕಾಗುತ್ತೆ ಸೋಲೋ. ಸೊ ಹೋಗೋಣ ಬನ್ನಿ. ಈ ಕಡೆ ನೋಡಿ ಫಾಗ್ಡಿಂಗ್ ಈ ಕಡೆ ಇರೋದು. ಹಿಂಗೆ ಹೋಗ್ತಾ ಸ್ನೋ ಮೌಂಟೇನ್ಸ್ ತುಂಬ ಸಿಗುತ್ತೆ. ನೋಡ್ಬೋದು ಅಲ್ಲಿ ಒಂದು. ನಾನು ಈ ಸ್ನೋ ಮೌಂಟೇನ್ಸ್ ನೋಡಿದ ತಕ್ಷಣ ನೋಡಿ, ಈ ಕಡೆ ನೋಡಿ, ಈ ಸ್ನೋ ಮೌಂಟೇನ್ಸ್ ನೋಡಿದ ತಕ್ಷಣ ನಾನು ಡೈರೆಕ್ಟಾಗಿ ಇವ್ರನ್ನ ಕೇಳಿದೆ ಅದು ಮೌಂಟ್ ಎವರೆಸ್ಟಾ ಅಂತ. ಅವ್ರು ಹೇಳಿದ್ರು ಇದು ಇನ್ನೂ ಚಿಕ್ಕದು, ಮೌಂಟ್ ಎವರೆಸ್ಟ್ ಇದಕ್ಕಿಂತ ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರು. ಸೊ ಐ ಆಮ್ ಸೋ ಎಕ್ಸೈಟೆಡ್. ನೋಡಿ ಆ ಕಡೆ ಸ್ನೋ ಮೌಂಟೇನ್ಸ್ ನೋಡಿ ಅಲ್ಲಿ. ಸೊ ಯಾ, ಬನ್ನಿ, ಲೆಟ್ಸ್ ಗೋ.
ನೋಡಿ ಫಸ್ಟ್ ಟೈಮ್ ನಾನು ಹಾರ್ಸಸ್ ನೋಡ್ತಾ ಇರೋದು ಇಲ್ಲಿ. ಇದ್ರ ಮೇಲೆ ಕ್ಯಾರಿ ಮಾಡ್ತಾರೆ, ಏನೇ ಆಗಲಿ ಫುಡ್ ಆಗಲಿ ನಿಮಗೆ ಅಲ್ಲಿ ಸ್ಟೇ ಆಗೋದಕ್ಕೆ ಏನೇನು ಬೇಕೋ ಮೌಂಟೇನಿಯರ್ಸ್ಗೆ ಎಲ್ಲ ಸುರ್ಕೆಯಿಂದ ಕ್ಯಾರಿ ಮಾಡಿಕೊಂಡು ಈ ಕಡೆ ಮೌಂಟ್ ಎವರೆಸ್ಟ್ EBC ಬೇಸ್ ಕ್ಯಾಂಪ್ ಕಡೆ ಹೋಗ್ತಾರೆ. ಒಬ್ಬನೇ ಇದ್ದೀನಿ ಗುರು, ಮಸ್ತ್ ಸಖತ್ ಫೀಲ್ ಅನಿಸ್ತಾ ಇದೆ ಸೀರಿಯಸ್ಲಿ. ಸೋಲೋ ಟ್ರೆಕ್ ಮಾಡೋದು ಸೂಪರ್ ಅನಿಸ್ತದೆ, ಒಂದೇ ಕಡೆ ಇದ್ದು ನೇಚರ್ನ ಫೀಲ್ ಮಾಡಿಕೊಂಡು ಫ್ರೆಶ್ ಏರ್. ಫೈನಲಿ ಗೈಸ್ ಫಾಗ್ಡಿಂಗ್ ರೀಚ್ ಆದೆ ನೋಡಿ. ಇಲ್ಲಿಂದ ಡೈರೆಕ್ಟ್ ನಾವು ಈಗ ಮೊಂಜೋಗೆ ಹೋಗಬೇಕು, ಅಲ್ಲಿಂದ ನಾಮ್ಚೆ ಬಜಾರ್. ಸೊ ಡೈರೆಕ್ಟ್ ನಾಮ್ಚೆ ಬಜಾರ್ ರೀಚ್ ಆಗೋಣ ಅಂತ ನನ್ನ ಪ್ಲ್ಯಾನ್ ಇದೆ. ಮೊಂಜೋಗೆ ಹೋಗಿ ಅಲ್ಲಿ ಪರ್ಮಿಟ್ ಇಂಡಿಯನ್ಸ್ ಸಾರ್ಕ್ ನೇಷನ್ಸ್ಗೆ 1500 ಪರ್ಮಿಟ್ ಪೇ ಮಾಡಬೇಕು. ಸೊ ಅಲ್ಲಿಂದ ನಾಮ್ಚೆ ಬಜಾರ್ ಒಂದು ಶಾರ್ಟಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ನೋಡೋಣ, ವೆದರ್ ತುಂಬ ಫುಲ್ ರೈನಿ ಇದೆ ಇಲ್ಲಿ, ಸದ್ಯಕ್ಕೆ ರೈನಿ ಇದೆ. ಆ್ಯಕ್ಚುಲಿ ಅಕ್ಟೋಬರಲ್ಲಿ ರೈನಿ ಇರಲ್ಲ ಅಂತ ನಾನು ಪ್ಲ್ಯಾನ್ ಮಾಡಿದೆ, ಬಟ್ ಏನೋ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಗೊತ್ತಿಲ್ಲ. ಇಟ್ಸ್ ರೈನಿಂಗ್ ಅಂದರೆ ಅಷ್ಟು ಜೋರಾಗೇನು ಮಳೆ ಆಗ್ತಾಯಿಲ್ಲ, ಕಡಿಮೆ ಮಳೆ. ಬಟ್ ಇದೆ ನೋಡಿ ಫಾಗ್ಡಿಂಗ್. ಸೊ ಕಮ್ ಲೆಟ್ಸ್ ಗೋ ಟು ಮೊಂಜೋ. ಈ ಕಡೆ ಮಳೆ, ಒಂದು ಕಡೆ ಸ್ಟ್ರೀಮು, ಇನ್ನೊಂದು ಕಡೆ ಕುದುರೆ. ಲೈಫ್ ಹಿಂಗಿರ್ಬೇಕಪ್ಪ, ಹಿಂಗೆ ಎಂಜಾಯ್ ಮಾಡಬೇಕು. ಇನ್ನೂ ಮೊಂಜೋ ರೀಚ್ ಆಗಿಲ್ಲ. ಇಲ್ಲಿ ಸೈಡಲ್ಲಿ ಒಂದು ಹೋಟ್ಲಲ್ಲಿ ಬಂದಿದ್ದೀವಿ, ಹೋಟೆಲ್ ಅಜ್ಜಿ ಹೋಟೆಲ್. ಇದು ಅಜ್ಜಿ ಹೋಟೆಲ್ಲು. ಅಜ್ಜಿ ನೋಡಿ ಇದು ತಿನ್ನೋದಕ್ಕೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ತಿನ್ನೋಣ. ಇವರಿಬ್ಬರು ನೇಪಾಳಿ ಆರ್ಮಿ ಆನ್ ದ ವೇ ಬರ್ತಾ ಇದೆ, ಟ್ರೆಕ್ ಮಾಡಿಕೊಂಡು. ಸೊ ಆನ್ ದ ವೇಯಲ್ಲಿ ಇವರಿಬ್ಬರು ಸಿಕ್ಕಿದ್ರು. ಇವತ್ತು ಅವ್ರದ್ದು ಫಸ್ಟ್ ಡೇ ಅಂತೆ ನೇಪಾಳಿ ಆರ್ಮಿಗೆ ಸೆಲೆಕ್ಟ್ ಆಗಿದ್ದಾರೆ. ಫಸ್ಟ್ ಡೇ ಅವರು ನಾಮ್ಚೆ ಬಜಾರ್ ಹೋಗ್ತಾ ಇದ್ದಾರೆ, ನಾನು ಅಲ್ಲೇ ಹೋಗ್ತಾ ಇದ್ದೀನಿ. ನೋಡಿ ಈ ಅಜ್ಜಿ ಫ್ರೀಯಾಗಿ ತಿನ್ನೋಕೆ ಕೊಟ್ಟಿದ್ದಾರೆ. क्या हुआ भैया? जानवर ने काटा है। जानवर काटा है? कौन सा जानवर? इसका बेटा बियर कहते हैं ना, बियर हाँ बियर वाला ನೋಡಿ. ಈ ಅಜ್ಜಿ ಒಬ್ಬನ ಮಗನಿದ್ದಾನೆ, ಅವನು ಇಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದು. ಅವನಿಗೆ ಬಿಯರ್ ಗೊತ್ತಲ್ಲ, ಬ್ಲ್ಯಾಕ್ ಕಲರ್ ಬಿಯರ್ ಬಂದು ಕಚ್ಬಿಟ್ಟಿದೆ, ಬಿಯರ್ ಅಟ್ಯಾಕ್ ಮಾಡಿದೆ. ಅವನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಸೊ ಅದಕ್ಕೆ ಹೇಳ್ತಾ ಇದ್ದ ಈ ಅಣ್ಣ ಹೇಳ್ತಾ ಇದ್ದಾನೆ, ಈ ಟ್ರೈಲಲ್ಲಿ ಒಬ್ಬನೇ ಎಲ್ಲೂ ಟ್ರೆಕ್ ಮಾಡಬೇಡ, ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ. ಸೋಲೋ ಟ್ರೆಕ್ ಮಾಡಕ್ಕೆ ಹೋಗ್ಬೇಡ, ಈ ಏರಿಯಾದಲ್ಲಿ ಬಿಯರ್ ತುಂಬ ಇದೆ ಅಂತೆ ಬಿಯರ್ ಅಟ್ಯಾಕ್ ಮಾಡಿದ್ರೆ ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. शोल्डर पूरा निकल गया, काट के जो मांस है ना, मांस निकाल दिया पूरा, निकाल दिया. ओ ನೋಡಿ शोल्डर कित बिसाग्बिಟ್ಟಿದೆ. वो दिख गया था जो ने हड्डी बन दिख रहा है. ಆ ಬಿಯರ್ ಅಷ್ಟು ಅಟ್ಯಾಕ್ ಮಾಡೋದೇನೋ ಅವನು ಬದುಕುಳಿದಿದ್ದಾನಂತೆ. ಅದು ಗ್ರೇಟ್ ಆ್ಯಕ್ಚುಲಿ. ಅವನು ಫೈಟ್ ಮಾಡಿರ್ತಾನೆ, ತುಂಬ ಫೈಟ್ ಮಾಡಿರ್ತಾನೆ.
ನನಗೇನಾದ್ರು ಅಟ್ಯಾಕ್ ಮಾಡಿದ್ರೆ ಫೈಟ್ ಇಲ್ಲ, ಡೈರೆಕ್ಟ್ ಶಿವನ್ ಪಾದ. 공부정은 말을 저기 버스를 건너거든요. 비시다 말로 다야 했다만 지금 막 가요. ನೋಡೋಣ, ಹುಷಾರಾಗಿ ಸೇಫಾಗಿ ಇದು ಟ್ರೆಕ್ ಮಾಡೋಣ. ಸಿ ಯು ಇನ್ ಮೋಂಜೋ. ಫೈನಲಿ ಮೋಂಜೋ ರೀಚ್ ಆದೆ. ಬೆಳಿಗ್ಗೆಯಿಂದ ಫುಲ್ ಮಳೆ ಗುರು, ನಡೆಯೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಮಳೆ ಇತ್ತು. ಫುಲ್ ಚಳಿ ಆಗ್ತಾಯಿದೆ. ಸೊ ನಾಳೆ ಇಲ್ಲಿಂದ ಮೋಂಜೋಯಿಂದ ನಾಮ್ಚೆಗೆ ಹೋಗ್ತಾಯಿದ್ದೀನಿ, ನಾಮ್ಚೆ ಬಜಾರ್. ನಾಮ್ಚೆಯಿಂದ ಜೊರ್ಸಲೆಗೆ ಬಿಟ್ವೀನ್ ನಾಮ್ಚೆ ಟು ಜೊರ್ಸಲೆ ಅಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆಯಂತೆ. ಈಗ ನೋಟಿಫಿಕೇಷನ್ ಬಂತು. ನಾನು ಅಮಿತ್ ಅಂತ ಹೇಳ್ತಾ ಇದ್ನಲ್ಲ, ಅವ್ನ ಫ್ರೆಂಡು, ಅವನು ಲೂಕ್ಲಾಗೆ ಹೋಗಿದ್ದಾನೆ. ಅಲ್ಲಿಂದ ಫಾರಿನರ್ಸ್ನ ಕರ್ಕೊಂಡು ಅವನು ಅವ್ರನ್ನ ಟ್ರೆಕ್ಕಿಗೆ ಕರ್ಕೊಂಡು ಬರ್ತಾನೆ ABC ಬೇಸ್ ಕ್ಯಾಂಪ್ಗೆ. ಅವನು ಆ್ಯಕ್ಚುಲಿ ಅವನು ಗೈಡ್, ABC ಗೈಡ್ ಅವನು. ಸೊ ಅವನು ಲೂಕ್ಲಾದಲ್ಲೇ ಸ್ಟೇ ಮಾಡ್ದ. ನಾನು ಡೈರೆಕ್ಟ್ ಆ ಪ್ಲೇಸ್ ಮರ್ತೋಗ್ತಾ ಇದ್ದೀನಿ, ಸುರ್ಕೆಯಿಂದ ಡೈರೆಕ್ಟ್ ಮೋಂಜೋ ಬಂದಿದ್ದೀನಿ. ಫುಲ್ಲು ಬೆಳಗ್ಗೆಯಿಂದ ಇಲ್ಲಿವರೆಗೂ ಫುಲ್ಲು ಮಳೆ ಗುರು. ಈಗ ಸ್ವಲ್ಪ ಫುಲ್ಲು ಕಡಿಮೆ ಆಗಿ ಅಲ್ಲಿ ನೋಡಿ, ನೀವು ವ್ಯೂಸ್ ನೋಡ್ಬೋದು. ಲೈಟಾಗಿ ಮಳೆ ಸ್ಟಾಪ್ ಆಗಿದೆ. ಅಲ್ಲಿ ನೋಡಿ, ಆ ಮೌಂಟೇನ್ ವ್ಯೂ ನೋಡಿ. ವಾವ್, ಈ ಥರ ಮೌಂಟೇನ್ಸ್, ಸ್ನೋ ಮೌಂಟೇನ್ಸ್ ಇನ್ನೂ ಜಾಸ್ತಿ ಇದೆ ಮುಂದೆ. ಫೀಲಿಂಗ್ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡೋಣ ಹೆಂಗಿರುತ್ತೆ ಏನು. ನನಗೆ ಆ್ಯಕ್ಚುಲಿ ಸನ್ನಿ ಡೇ ಇದ್ದರೆ ಚೆನ್ನಾಗಿರುತ್ತೆ, ವ್ಯೂಸು ಸೂಪರ್ಬ್ ಆಗಿರುತ್ತೆ. ವಿಲ್ ಸಿ ಟುಮಾರೋ. ಬಾಯ್. ವೆದರು ಸಕ್ಕತ್ತಾಗಿದೆ. ವೆದರ್ ನೋಡಿ, ಕಂಪ್ಲೀಟ್ಲಿ ಸನ್ನಿ ಇವತ್ತು. ವೆದರ್ ಸಕ್ಕತ್ತಾಗಿದೆ. ವ್ಯೂಸ್ ಇವತ್ತು ಮಾತ್ರ ಸೂಪರ್ಬ್ ಆಗಿರುತ್ತೆ ವ್ಯೂಸು. ನನ್ನ ವ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಫೈನಲಿ ಸನ್ ಈಸ್ ಔಟ್. ಸೊ ಬನ್ನಿ ಹೋಗೋಣ. ನಾವು ಇವಾಗ ಮೋಂಜೋ ಅಲ್ಲಿ ಇಲ್ಲಿ ಸ್ಟೇ ಮಾಡಿದ್ದೆ ಹೋಟೆಲ್. ಇಲ್ಲಿಂದ ನಾನು ಈಗ ನಾಮ್ಚೆ ಬಜಾರ್ ಹೋಗ್ತಾಯಿದ್ದೀನಿ, ಮೋಂಜೋ ಟು ನಾಮ್ಚೆ. ನೋಡಿ, ಈ ಥರ ನಾವು ನಮ್ಮ ವೋಟರ್ ID ಕೊಡಬೇಕು. ವೋಟರ್ ID ಇದ್ದರೆ ವೋಟರ್ ID, ಇಲ್ಲ ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟು. ವೋಟರ್ ID ಇಂಡಿಯಾ ಇಂಡಿಯಾ ಬ್ಯಾಂಗ್ಳೂರ್ ಸೆ. ಪ್ರೈಸ್ ಬಂದು 1500 रुपीस ಟೊಮೆಟೊ. ಸೊ ನೋಡಿ, ಎಕ್ಸಾಕ್ಟ್ಲಿ ಇಲ್ಲಿ 1500 रुपीस ಕೊಟ್ಟಿದ್ದೀನಿ, ಫಿಲ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಈ ಪರ್ಮಿಟ್ ಮುಂದೆ ಎಲ್ಲಾದರೂ ಏನಾದರೂ ಆರ್ಮಿ, ನೇಪಾಲ್ ಆರ್ಮಿ ಕೇಳಿದ್ರೆ, ಸೊ ಅಲ್ಲಲ್ಲಿ ಇರ್ತಾರೆ ಆರ್ಮಿ ಪೀಪಲ್ಲು, ಅವರು ಪರ್ಮಿಟ್ ಕೇಳ್ತಾರೆ ನಮ್ಮನ್ನು, ಅದು ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೋಗೋದಕ್ಕೆ. ಸೊ ಫಾರ್ ಸೇಫರ್ ಸೈಡ್ ಆ ಸ್ಲಿಪ್ ತೊಗೊಂಡಾದ್ಮೇಲೆ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಸೊ ಸೇಫರ್ ಸೈಡ್. ಸೊ आप श्रीलंका से कि हाँ? श्रीलंका से? नहीं, इंडिया इंडिया से। नाम है आपका ये श्रीनाथ? श्रीकांत. SRI KANTH. ನನ್ನ ಹೆಸರು ಕೇಳಿಬಿಟ್ಟು ನಾನು ಶ್ರೀಲಂಕಾನ ಅಂತ ಕೇಳ್ತಾ ಇದ್ದಾರೆ. ಶ್ರೀಲಂಕಾ ಅಲ್ಲ, ಇಂಡಿಯಾ ಅಂತ ಹೇಳ್ತಾ ಇದ್ದೀನಿ. ಇದು ಪರ್ಮಿಟ್. ಈ ಪರ್ಮಿಟ್ ಒಂದು ಫೋಟೋ ತೊಗೊಂಡು ಇಟ್ಕೊಳ್ಳಿ, ಯಾವ ಸೇಫರ್ ಸೈಡ್. ಓಕೆ, ಬನ್ನಿ ಹೋಗೋಣ. ಓಕೆ, ಬಾಯ್. ಮತ್ತೆ ಕರಿತಾವಲ್ವಾ. ಆ್ಯಕ್ಚುಲಿ ನಾನೊಂದು ತಪ್ಪು ಮಾಡಿದೆ. ಟೋಕ್ ಅದು ಇನ್ನೂ ಕೆಳಗಡೆ ಇದೆ. ಟೋಕ್ ಅಂತ ಪ್ಲೇಸು, ಮೋಂಜೋಯಿಂದ ಕೆಳಗಡೆ. ಅಲ್ಲಿ ಒಂದು ಪರ್ಮಿಟ್ ತೊಗೊಬೇಕಾಗಿತ್ತು, ಕುಂಬು ಫಾಸ್ಟ್ಲಂಗ್ ರೂರಲ್ ಮುನ್ಸಿಪಾಲ್ಟಿ ಪರ್ಮಿಟ್ಟು. ಇದು ಅಲ್ಲಿ ಕೆಳಗಡೆ ಒಂದು ಪ್ಲೇಸಲ್ಲಿ ಕೊಡ್ತಾರೆ, ಟೋಕ್ ಅಂತ ಪ್ಲೇಸಲ್ಲಿ. ಅಲ್ಲಿ ನಾನು ಎಲ್ಲೂ ಈ ಥರ
ಈ ಥರ ಪ್ಲೇಸೇ ಕಾಣಿಸ್ಲಿಲ್ಲ ನನಗೆ. ಸೊ ನಾನು ಗೊತ್ತಿಲ್ಲ, ನಾನು ಮಿಸ್ ಮಾಡಿಕೊಂಡೆ. ಸೊ ಅಲ್ಲಿ ಮಿಸ್ ಮಾಡಿಕೊಂಡ್ರೂ ಇಲ್ಲಿ ಸಾಗರ್ ಮಾತಾ ನ್ಯಾಷನಲ್ ಪಾರ್ಕ್ ಅಂತಿದೆಯಲ್ಲ, ಇಲ್ಲಿ ಸಾಗರ್ ಮಾತಾ ನ್ಯಾಷನಲ್ ಪಾರ್ಕ್ ಈ ಪರ್ಮಿಟ್ ಪ್ಲೇಸಲ್ಲಿ ನಿಮಗೆ 2 ಪರ್ಮಿಟು ನೀವು ತೊಗೊಬೋದು. दोनों भी पिन करके देगा. ठीक है ಎರಡೂ ಈಗ ಪಿನ್ ಮಾಡಿಕೊಡ್ತಾನೆ. ಅಲ್ಲಿ ತೊಗೊಂಡ್ರು ಇಲ್ಲೊಂದು ಸರಿ ಚೆಕ್ ಮಾಡ್ತಾನೆ. ಇಲ್ಲಿ ಚೆಕ್ ಮಾಡಿ ಸೀಲು ಸೈನ್ ಹಾಕಿ ನಮ್ಮನ್ನು ಒಳಗಡೆ ಕಳಿಸ್ತಾನೆ. ಸಾರಿ, ಒಳಗಡೆ ಸಾಗರ್ ಮಾತಾ ನ್ಯಾಷನಲ್ ಪಾರ್ಕ್ ಎಂಟ್ರೆನ್ಸ್ ಇದು. ಹೀಗೆ ಹೋಗಬೇಕು. ಪ್ರೇಯರ್ ವೀಲ್ಸ್ ಇದೆ ಇಲ್ಲಿ. ಪ್ರೇಯರ್ ವೀಲ್ಸ್ ರೊಟೇಟ್ ಮಾಡ್ಕೊಂಡು ಹೋಗೋಣ. ಓಕೆ, ಲೆಟ್ಸ್ ಗೋ. ಇದು ನಂದು ಸೆಕೆಂಡ್ ಸಸ್ಪೆನ್ಷನ್ ಬ್ರಿಡ್ಜ್. ಸೈಕ್ ಆಗಿದೆ ಗುರು ಇದು. ಈ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇನ್ನೊಂದು ಏನಂದರೆ ಇದು ಇದಕ್ಕಿಂತ ದೊಡ್ಡದು ಹೈಟಲ್ಲಿ ಇನ್ನೊಂದಿದೆ ಅಂತೆ. ಅಲ್ಲಿ ಮೇಲೆ ಹೋಗೋಕ್ಕೂ ಭಯ ಆಗ್ತಾಯಿದೆ ನನಗೆ. ಸರಿ, ಹಲೋ, ಹಾಯ್, ಹಲೋ. ನೋಡಿ, ನಾನು ನಿನ್ನೆ 2 ಡೇಸಿಂದ ಕಂಪ್ಲೀಟ್ ರೈನ್ ಇತ್ತು. ನನಗೆ ವ್ಯೂಸೇ ಕಾಣಿಸ್ತಾ ಇರಲಿಲ್ಲ ಆ್ಯಕ್ಚುಲಿ. ಸೊ ಆಫ್ಟರ್ 20 ಕಿಲೋಮೀಟರ್ಸ್ ಟ್ರೆಕ್ ನಿಮಗೆ ತೋರಿಸಿ ನೋಡಿ, ವ್ಯೂಸ್ ನೋಡಿ. ನಾನು ಇವಾಗ 3140 ಮೀಟರ್ಸ್ ಹೈಟಲ್ಲಿದ್ದೀನಿ ಈಗ. ಟಾಪ್ ತಂದ ಎಲಿವೇಶನ್ ಇದು. ಸೊ ಇದು ವ್ಯೂ ಅಂದರೆ ಮ್ಯಾಪ್ ಇದು, ಎವರೆಸ್ಟ್ ಬೇಸ್ಗೆ BBC ಮ್ಯಾಪ್ ಇದು. ಸೊ ಈ ಥರ ಎಲ್ಲ ಅನಿಮಲ್ಸ್ ಇಲ್ಲಿ ವಾಸ ಮಾಡ್ತಾ ಇರ್ತದೆ. ಮತ್ತು ಇಲ್ಲಿ ಸ್ನೋ ಲೆಪರ್ಡ್ಸ್ ಇದ್ದಾವೆ. ಮತ್ತು ಇವ್ರದ್ದು ನೇಪಾಲ್ ಅವ್ರದ್ದು ನ್ಯಾಷನಲ್ ಬರ್ಡ್ ಪಿಕಾಕೆ, ಧಾನ್ಪೆ. ಅವ್ರು ಧಾನ್ಪೆ ಅಂತಾರೆ. ಸೇಮ್ ಪಿಕಾಕ್ ಥರನೇ ಇದೆ. ಐ ಹೋಪ್ ಇಟ್ ಇಸ್ ಪಿಕಾಕ್. ಸೊ ವಿ ಆರ್ ಅಟ್ 3150 ಮೀಟರ್ಸ್ ಎಲಿವೇಶನ್. 3140 ಮೀಟರ್ಸ್ ಎಲಿವೇಶನ್. ಸೊ ನಾವಿವಾಗ ಇನ್ನು 300 ಮೀಟರ್ಸ್ ಹೋಗಬೇಕು. ನಿಮಗೆ ಇಲ್ಲೊಂದು ತೋರಿಸ್ತೀನಿ ನೋಡಿ. ಈ ಟ್ರೈಲಲ್ಲಿ, EBC ಟ್ರೈಲಲ್ಲಿ ನಿಮಗೆ ಈ ಥರ ವಾಟರ್ ಫೆಸಿಲಿಟಿನೂ ಸಿಗುತ್ತೆ. ಪ್ಯೂರ್ ವಾಟರ್ ಇದು, ಅಂದರೆ ಹಿಮಾಲಯನ್ ವಾಟರ್ ಇದು. ಸೊ ಅದಾದಮೇಲೆ ನಿಮ್ಗೆ ಈ ಥರ ಗ್ಲಾಸಸ್ ಆಗಲಿ, ಏನಾದರೂ ವೇಸ್ಟು, ಪ್ಲಾಸ್ಟಿಕ್ಸ್, ಪೇಪರ್ಸು, ನೀವೇನಾದರೂ ಕ್ಯಾರಿ ಮಾಡಿರ್ತೀರಾ, ಬಿಸ್ಕೆಟ್ ಪ್ಯಾಕೆಟ್ಸು, ಏನಾದರೂ ಆಗಲಿ ಪ್ಲಾಸ್ಟಿಕ್ ವೇಸ್ಟ್ ಏನಾದರೂ ಇದ್ರೂ ಈ ಥರ ಸಪ್ರೇಟ್ ಕ್ಯಾಬಿನ್ ಮಾಡಿದ್ದಾರೆ. ಕ್ಯಾಬಿನ್ ಚಿಕ್ಕ ಬಾಕ್ಸ್ ಥರ. ಸೊ ಅದರಲ್ಲಿ ನೀವು ಎಸಿಬೇಕು ಈ ಥರ. ಅದಾದಮೇಲೆ ಪಕ್ಕದಲ್ಲಿ ನಿಮಗೆ ಟಾಯ್ಲೆಟ್ಸ್ ಇರುತ್ತೆ. ಒಂದು ಕಡೆ ಫ್ರೀ ಟಾಯ್ಲೆಟ್ ಇದೆ, ಇನ್ನೊಂದು ಕಡೆ ಪೇಯ್ಡ್ ಇದೆ. ಸೊ ಪೇಯ್ಡ್ ಇರೋದು ಲಾಕ್ ಆಗಿದೆ. ಪಬ್ಲಿಕ್ ಟಾಯ್ಲೆಟ್ ಈ ಕಡೆ ಫ್ರೀ ಇದೆ. ಇದು ಫಾಗ್ಡಿಂಗ್ ಟು ನಾಮ್ಚೆ ಬಜಾರ್ ಆನ್ ದ ವೇಯಲ್ಲಿ ಈ ಥರ ಫೆಸಿಲಿಟಿ ಇದೆ ನೋಡಿ. ಇಲ್ಲೇ ಅವರು ಪರ್ಮಿಟ್ಸ್ ಚೆಕ್ ಮಾಡೋದು ಆ್ಯಕ್ಚುಲಿ. ಸೊ ನಾವು
ಕುಂಬು ಫಾಸ್ಲಿಂಗ್ ಮುನ್ಸಿಪಾಲ್ಟಿ ಪರ್ಮಿಟ್ ಒಂದು, ಸಾಗರ್ ಮಾತಾ ನ್ಯಾಷನಲ್ ಪಾರ್ಕ್ ಒಂದು. ಸೊ 2 ಪರ್ಮಿಟ್ ನಾನು ಒಂದೇ ಹತ್ರ ತೊಗೊಂಡೆ. ಸೊ 2 ಪರ್ಮಿಟು ಬಿಫೋರ್ ರೀಚಿಂಗ್ ನಾಮ್ಚೆ ಬಸಾರ್ ಒಂದು 5-10 ಮಿನಿಟ್ಸ್ ಹಿಂದೆನೇ ಒಂದು ಚೆಕ್ ಪೋಸ್ಟ್ ಇರುತ್ತೆ. ಇಲ್ಲಿ ಪರ್ಮಿಟ್ಸ್ ಚೆಕ್ ಮಾಡಿ ನಿಮ್ಮನ್ನು ಅಲೋ ಮಾಡ್ತಾರೆ. ಇದೇ ಪ್ಲೇಸು. ಫೈನಲಿ ನಾಮ್ಚೆ ಬಜಾರ್ ರೀಚ್ ಆದೆ. ಇಟ್ಸ್ ಬಿಟ್ ಡಿಫಿಕಲ್ಟ್ ಟ್ರೆಕ್ ಇದು. ಅಂದರೆ ಫ್ರಮ್ ಮೋಂಜೋ ಟು ನಾಮ್ಚೆ ಬಜಾರ್ ಕಂಪ್ಲೀಟ್. ಎಲ್ಲಿ ನಿಮಗೆ ಡಿಸೆಂಡ್ ಆಗೋದಕ್ಕೆ ಟ್ರೈಲ್ ಇಲ್ಲ, ಬರೀ ಮೇಲಕ್ಕೆ ಹೋಗ್ಬೇಕು, ಅಸೆಂಡ್ ಆಗ್ತಾ ಹೋಗಬೇಕು. ಎಲ್ಲಿ ಫ್ಲ್ಯಾಟು ಇಲ್ಲ ಟ್ರೈಲು. ಸೊ ಇದೇ ನೋಡಿ ನಾಮ್ಚೆ ಬಜಾರ್.